ಹಾಯ್ ಎಲ್ರಿಗೂ ವೆಲ್ಕಮ್ ಟು ಪ್ರಜ್ವಲ್ ಟೆಕ್ 9 ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನೋಡ್ತೀರಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಕೈನ್ ಮಾಸ್ಟರ್ ಆ್ಯಪ್ನಲ್ಲಿ ಹೇಗೆ ಎಡಿಟ್ ಮಾಡೋದಾಗಿ ನೋಡೋಣ. ಮೊದಲಿಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡಿ, ಆಮೇಲೆ ಕ್ರಿಯೇಟ್ ನ್ಯೂ ಅಂತ ತೋರಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸೈಜ್ ರೇಷನ್ನು ಸೆಲೆಕ್ಟ್ ಮಾಡಿ. ಕೆಳಗಡೆ ಕ್ರಿಯೇಟ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿ ತೋರಿಸ್ತದೆ. ಆಮೇಲೆ ಸೆಟ್ಟಿಂಗ್ ಹೋಗಿ ಈ ರೀತಿಯೆಲ್ಲ ಆಪ್ಷನ್ಸ್ಗಳು ಇವೆ. ಆಮೇಲೆ ಮೀಡಿಯಾಕ್ಕೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಹಲವಾರು ರೀತಿಯ ಬ್ಯಾಕ್ಗ್ರೌಂಡ್ ಆಪ್ಷನ್ಸ್ಗಳಿವೆ. ಆಮೇಲೆ ಅದನ್ನು ನೀವು ನೋಡಿಕೊಳ್ಬೋದು. ಬ್ಯಾಕ್ಗ್ರೌಂಡ್ ಆಯ್ಕೆ ಆದಮೇಲೆ ನಿಮಗೆ ಲೇಯರ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇಮೇಜ್ ಅಂತ ಉಂಟು. ಆಮೇಲೆ ನಿಮಗೆ ಫೋಟೋ ಯಾವುದಾದ್ರು ಚಾಯ್ಸ್ ಮಾಡ್ಬೋದು. ನಾನಿಲ್ಲಿ ಒಂದು ಮಗುವಿನ ಫೋಟೋನ ಕ್ಲಿಕ್ ಮಾಡಿದೆ. ಅದರಲ್ಲಿ ನೀವು ಆ್ಯಡ್ ಆ್ಯನಿಮೇಷನ್ ಅಂತ ಉಂಟು, ಓವರ್ ಆ್ಯನಿಮೇಷನ್ ಅಂತ ಉಂಟು, ಔಟ್ ಆ್ಯನಿಮೇಷನ್ ಉಂಟು, ಕ್ರೋಪಿಂಗ್ ಉಂಟು, ಹಲವಾರು ರೀತಿಯ ಆಪ್ಷನ್ಸ್. ವಿಡಿಯೋ ಎಡಿಟಿಂಗ್ ನಿಮಗೆ ಹಲವಾರು ರೀತಿಯ ಆಪ್ಷನ್ಸ್ಗಳು ನಿಮಗೆ ಇದೆ. ಹಾಗೂ ಸ್ಟಿಕ್ಕರ್ಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಹಲವಾರು ರೀತಿಯ ಆಪ್ಷನ್ಸ್ಗಳಿವೆ. ನಿಮಗೆ ಯಾವುದು ಬೇಕಾದರೂ ಚಾಯ್ಸ್ ಮಾಡ್ಬೋದು. ನಾನು ನಿಮಗೆ ಜಸ್ಟ್ ತೋರಿಸಲಿಕ್ಕೆ ಅಂತ ಮಾಡಿದ್ದು. ನಾನೀಗ ಬ್ಯಾಕ್ ಬಂದು ಇಮೇಜ್ ಅಂತ ಕ್ಲಿಕ್ ಮಾಡಿದೆ. ನಿಮಗೆ ಹಲವಾರು ರೀತಿಯ ಫೋಟೋಸ್ ಆಪ್ಷನ್ ಉಂಟು, ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ನಾನಿಲ್ಲಿ ಒಂದು 4-5 ಫೋಟೋ ಸೆಲೆಕ್ಟ್ ಮಾಡ್ತೇನೆ. ಓಕೆ, ನಾನಿಲ್ಲಿ 4-5 ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿದೆ. ಮೇಲೆ ನಿಮಗೆ ಹಲವಾರು ರೀತಿಯ ಆಪ್ಷನ್ಸ್ಗಳಿವೆ. ಆಡಿಯೋ ಇರ್ಬೋದು, ಮತ್ತು ಸಾಂಗ್ಸ್ ಇರ್ಬೋದು, ಆಮೇಲೆ ಟೆಕ್ಸ್ಟ್ ಇರ್ಬೋದು, ಲೇಯರ್ ಇರ್ಬೋದು, ಮತ್ತು ಎಫೆಕ್ಟ್ ಇರ್ಬೋದು, ಹಲವಾರು ರೀತಿಯ ಆಪ್ಷನ್ಸ್ಗಳಿವೆ. ಇದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಈಗ ನಾನು ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದೆ. ಅಲ್ಲಿ ಪ್ಯಾನ್ ಝೂಮ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇಲ್ಲಿ ಸ್ಟಾರ್ಟ್ ಪೊಸಿಷನ್ ಉಂಟು, ಅಂದರೆ ನೀವೊಂದು ಫೋಟೋವನ್ನು ಝೂಮ್ ಮಾಡಿ ಇಡ್ಬೋದು. ಇದರಿಂದ ಏನಂದರೆ ನೀವೊಂದು ಈ ರೀತಿ ಮಾಡುವಾಗ ನಿಮ್ಮ ಫೋಟೋವನ್ನು ಒಂದು ಮೂವ್ ಆಗಿ ಮಾಡ್ಬೋದು. ನಿಮ್ಮ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ಬ್ಯಾಕ್ಗ್ರೌಂಡ್ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಬ್ಲರ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದರಿಂದ ನಿಮ್ಮ ಫೋಟೋ ಬ್ಯಾಕ್ ಸೈಡ್ ಏನಿದೆ ಫುಲ್ಲು ಬ್ಲರ್ ಆಗಿ ಕಾಣ್ತದೆ. ಇದೊಂದು ಒಳ್ಳೆಯ ಲುಕ್ ಆಗಿ ಕಾಣ್ತದೆ. ಈಗ ನಾನು ಎಲ್ಲ ಫೋಟೋಗಳಿಗೆ ಬ್ಲರ್ ಅಂತ ಉಂಟು, ಅದರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಫೋಟೋನ ಬ್ಲರ್ ಮಾಡ್ತಿದ್ದೇನೆ ಬ್ಯಾಕ್ ಸೈಡ್. ನಾನು ಇಲ್ಲಿ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದೆ. ಅದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ ನಿಮಗೆ ಸಿಗ್ತದೆ. ಇದರಲ್ಲಿ ನಿಮಗೆ ಬ್ರೈಟ್ನೆಸ್ಸನ್ನು ಜಾಸ್ತಿ ಎಲ್ಲ ಮಾಡ್ಬೋದು. ಈ ರೀತಿ ಮಾಡೋದನ್ನು ಆ ಫೋಟೋ ಒಂದು ಕ್ಲಿಯರ್ ಆಗಿ ಒಂದು ಕಾಣ್ತದೆ. ನೋಡಿ, ಇಲ್ಲಿ HD ಆಗಿ ಫೋಟೋ ಆಗಿ ಕಾಣ್ತದೆ. ಈ ರೀತಿ ಎಲ್ಲ ಫೋಟೋಗಳಿಗೆ ನಿಮಗೆ ಬ್ರೈಟ್ನೆಸ್ಸನ್ನು ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಾನಿಲ್ಲಿ ಎಲ್ಲ ಫೋಟೋಗಳಿಗೆ ಸೆಟ್ಟಿಂಗ್ ಮಾಡ್ತಾ ಇದ್ದೇನೆ, ಅಂದರೆ ಬ್ರೈಟ್ನೆಸ್ಸನ್ನು ಕೊಡ್ತಾ ಇದ್ದೇನೆ. ನೀವು ಕೂಡ ಎಲ್ಲ ಫೋಟೋಗಳಿಗೆ ಬ್ರೈಟ್ನೆಸ್ಸನ್ನು ಕೊಡಿ. ಆಮೇಲೆ ನಿಮಗೆ ಫೋಟೋಗಳನ್ನು ಬೇರೆ ಕಡೆ ಹಾಕಬೇಕಂದ್ರೆ ನೀವು ಒಂದು ಫೋಟೋ ಮೇಲೆ ಗಟ್ಟಿಯಾಗಿ ಕ್ಲಿಕ್ ಮಾಡಿ ಬೇರೊಂದು ಜಾಗದಲ್ಲಿ ನೀವು ಕೂಡ ಇರಿಸ್ಬೋದು ಫೋಟೋಗಳನ್ನೆಲ್ಲ. ಆಮೇಲೆ ಫೋಟೋ ಜಾಸ್ತಿ ಲೆಂತ್ ಆಗಿದ್ದರೆ ನೀವು ಕೆಳಗಡೆ ಈ ರೀತಿ ನೀವು 2.50 ಸೆಕೆಂಡ್ ಅಂತ ಇಡ್ಬೋದು. ಅಂದರೆ ಕಡಿಮೆ ಕೂಡ ಮಾಡ್ಬೋದು, ಜಾಸ್ತಿ ಕೂಡ ಮಾಡ್ಬೋದು. ನಾನಿಲ್ಲಿ 2.50 ಸೆಕೆಂಡ್ ಅಂತ ಮಾಡ್ತಿದ್ದೇನೆ. ಎಲ್ಲ ಫೋಟೋಗಳಿಗೆ ಅದೇ ಒಂದು ಕೊಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಕೆಳಗಡೆ ಒಂದು ಬಾಕ್ಸ್ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ ತುಂಬ ರೀತಿಯ ಎಫೆಕ್ಟ್ ಉಂಟು, 3D ಟ್ರಾನ್ಸ್ಲೇಷನ್ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ತುಂಬ ರೀತಿಯ ಹಲವಾರು ರೀತಿಯ ಎಫೆಕ್ಟ್ ನೀವು ಕೊಡ್ಬೋದು. ಇಲ್ಲಿರೋ ನೋಡಿ, ಒಮ್ಮೆ ತುಂಬ ರೀತಿಯ ಎಫೆಕ್ಟನ್ನು ಕೊಡ್ಬೋದು. ಈಗ ನಾನು ಒಂದೇ ರೀತಿಯ ಎಫೆಕ್ಟನ್ನು ಎಲ್ಲ ಫೋಟೋಗಳಿಗೆ ಕೊಡ್ತಾ ಇದ್ದೇನೆ. ಅಂದರೆ ಮಿನಿ ಸರ್ಕಲ್ಸ್ ಉಂಟು, ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ. ಈ ಎಲ್ಲ ರೀತಿಯ ಫೋಟೋಗಳಿಗೆ ನಾನು ಒಂದೇ ರೀತಿಯ ಎಫೆಕ್ಟನ್ನು ನಾನು ಕೊಡ್ತಾ ಇದ್ದೇನೆ.
ಈಗ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿ ಆಯಿತು. ಈಗ ನೋಡಿ ಹೇಗೆ ಬಂತು ವಿಡಿಯೋ ನೋಡಿ. ವಿಡಿಯೋ ಎಲ್ಲ ಕ್ರಿಯೇಟ್ ಆದಮೇಲೆ ನಿಮ್ಮ ಮೇಲೆಗಡೆ ಆ್ಯರೋ ಮಾರ್ಕ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿಡಿಯೋ ಸೇವ್ ಮಾಡಿ. ನಿಮಗೆ ಏನಾದರೂ ಟ್ರೈಪಾಡ್, ಲೈಟ್ ಇನ್ನಿತರ ಪ್ರಾಡಕ್ಟ್ ನಿಮಗೆ ಬೇಕಿದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದರಿಂದ ನೀವು ಕ್ಲಿಕ್ ಮಾಡ್ಬೋದು. ಇಂದಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಯಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.